ಏನು ಯೋಚನೆ ಇಲ್ಲ. MP ಹತ್ರ ಹೋಗೋಣ ಅಂತ ಮತ್ತೆ ನಾವು ಶಿವಪ್ಪನ ಇಟ್ಕೊಂಡೆ ಮತ್ತೆ ಹೋಗಕ್ಕಿಲ್ಲ. MP ಹತ್ರ ಹೋಗಿ ನಾವು ಮತ್ತೆ ಹೋಗಕ್ಕಾಗಲ್ಲ. ಶಿವಪ್ಪನ ಮತ್ತೆ ಹಿಂಗೆ ರೆಡಿ ಮತ್ತೆ ಸ್ವಾಮೀಜಿ ಎಲ್ಲ ಉತ್ತರದಲ್ಲಿದ್ರು. ಜ್ಯೋತಿ ಕೇವಲ ಜ್ಯೋತಿಯಲ್ಲ, ಇದು ಎಚ್ಚೆತ್ತ ಚಿಚ್ಚಕ್ತಿಯ ಕಿಡಿಯಾಗಿ ಜ್ವಲಮಾನವಾಗಿ ಬೆಳಗಬೇಕು. ನಮ್ಮ ಮಕ್ಕಳಿಗೆ, ಮುಂದಿನ ಮಕ್ಕಳಿಗೆ, ಮಕ್ಕಳು ಮನುಕುಲದ ಆಶಾಕುಸುಮಗಳು, ಮನೆಯಂಗಳ ಬೆಳಗುವ ಮಂಗಳ ದೀಪಗಳು, ಭಾವಿ ರಾಷ್ಟ್ರದ ಭಾಗ್ಯೋದಯ ಶಿಲ್ಪಿಗಳು. ಅಂತಹ ಭಾವಿ ರಾಷ್ಟ್ರವನ್ನ ನಿರ್ಮಾಣ ಮಾಡುವಂತಹ ಮಕ್ಕಳಿಗೆ ಬೇಕಾದಂತಹ ಶಿಕ್ಷಣದ ಸೌಲಭ್ಯವನ್ನು ಕೊಡುವಂತಹ ಉದಾತ್ತವಾದಂತಹ ಒಂದು ಯೋಜನೆಯ ಒಂದು ಸಣ್ಣ ಕಿಡಿ ಇವತ್ತು ಬೆಳಗಿನೊಂದಿಗೆ ಜ್ಯೋತಿಯನ್ನ ಬೆಳಗಿಸ್ತಾ ಇದ್ದಾರೆ. ಜ್ಯೋತಿ ಬೆಳಗಿಸಿದಂತಹ ಎಲ್ಲ ಗಣ್ಯ ಮಹನೀಯರಿಗೆ ಮಡಿವಾಳ ಸಮಾಜದ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀವಿ. ಈಗ ಒಂದು ಸಣ್ಣ ಗೌರವ ಸಮರ್ಪಣೆ ಇದೆ. ತಾಲೂಕಾ ಮಡಿವಾಳ ಸಮಾಜದ ಕಾರ್ಯಕಾರಿಣಿಯ ಸದಸ್ಯರು ಅದನ್ನ ನೆರವೇರಿಸಿಕೊಡಬೇಕು ಅಂತ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ಸನ್ಮಾನ್ಯ ಶಾಸಕರಿಗೆ ಹಾಗೂ ನಮ್ಮ ತಾಲೂಕಾ ಮಡಿವಾಳ ಸಮಾಜದ ಕಾರ್ಯಕಾರಿಣಿಯ ಸದಸ್ಯರು ಅದನ್ನ ನೆರವೇರಿಸಿಕೊಡ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಮ್ಮ ಶಾಸಕರು ಎಲ್ಲರೊಂದಿಗೆ ಬೆರೆಯುವಂತವರು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿಯು ಸುರಿಯೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎನ್ನುವಂತೆ ಎಲ್ಲರಲ್ಲೂ ನಾವು ನಮ್ಮ ವಿದ್ಯಾರ್ಥಿ ಜೀವನದಿಂದ ಅವರನ್ನ ಕಾಣ್ತಾ ಇದ್ದೀವಿ. ಆ ಸಮಯದಲ್ಲಿ ಅವರು ಜಿಲ್ಲಾ ಪಂಚಾಯತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ನಾನು ವಿದ್ಯಾರ್ಥಿ ಆದಂತಹ ಸಮಯದಲ್ಲಿ ಅವತ್ತಿನಿಂದನೂ ಕೂಡ ನಮ್ಮನ್ನು ಎಲ್ಲಿ ಕಂಡು ಅದು ಯಾರೇ ಆಗಿರ್ಲಿ, ಸಾಮಾನ್ಯ ಒಬ್ಬ ವಿದ್ಯಾರ್ಥಿಯಿಂದ ಹಿಡಿದು ಅಸಾಮಾನ್ಯವಾದಂತ ವ್ಯಕ್ತಿಯನ್ನು ಕೂಡ ಒಂದೇ ರೀತಿಯಲ್ಲಿ ಗಮನಿಸಿ, ಗುರುತಿಸಿ, ಅಭಿನಂದಿಸಿ, ಪ್ರೋತ್ಸಾಹಿಸುವಂತಹ ಶಾಸಕರು. ಹಾಗೆ ಗುರುಗಳು ಕೂಡ ನಮಗೆಲ್ಲ ಹಾಗಲ್ಲಪ್ಪಾಜಿ ಹೀಗ್ ಮಾಡ್ಬೇಕು ಅಂತ ಹೇಳ್ತಾ ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾ ಇರುವಂತಹ ಗುರುಗಳು ನಮ್ಮ ಸಮಾಜದ ಎಷ್ಟೋ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಒಂದು ಚೈತನ್ಯದ ಸ್ಫೂರ್ತಿಯಾಗಿ ಅಧ್ಯಯನದಲ್ಲಿ ಕೊಳೆದುಕೊಳ್ಳಿಕ್ಕೆ, ಅವರವರ ವ್ಯವಹಾರ ಕ್ಷೇತ್ರದಲ್ಲಿ ಅದ್ಭುತವಾದಂತಹ ವ್ಯವಹಾರ ಕೌಶಲ್ಯವನ್ನು ಗಳಿಸಿಕೊಳ್ಳಿಕ್ಕೆ ಎಲ್ಲ ರೀತಿಯ ಮಾರ್ಗದರ್ಶನವನ್ನು ಮಾಡ್ತಾ ಅಗತ್ಯ ಬಿದ್ದಲ್ಲಿ ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ಸಂವಹಿಸ್ತಾ ಇರುವಂತಹ ಗುರುಗಳಾಗಿದ್ದಾರೆ. ನಾವು ಅವರನ್ನ ಅಭಿನಂದಿಸ್ತಾ ನಮ್ಮನ್ನೇ ನಾವು ಅಭಿನಂದಿಸಿಕೊಂಡಷ್ಟು ಸಂತೋಷವನ್ನ